ಎಸ್. ಈಗ ನಾವು ಯುಜಿಸಿ ನೆಟ್ ಕೀ ಆನ್ಸರ್ ಬಿಟ್ಟಾಗ, ಕೀ ಆನ್ಸರ್ ಅನ್ನು ಹೇಗೆ ನೋಡ್ಕೊಳ್ಬಹುದು ಅನ್ನುವಂತ ಮಾಹಿತಿಯನ್ನು ನೋಡಿದ್ರೆ, ಯುಜಿಸಿ ನೆಟ್ ಆನ್ಸರ್ ಕೀ ಅಂತೇಳಿ ಮೊದಲು ನೋಡಿದ್ರೆ, ಅಲ್ಲಿ ಯುಜಿಸಿ ನೆಟ್ ಅಂತೇಳಿ ಈ ರೀತಿ ನೆಟ್ ಇಂಟರ್ನೆಟ್ ವೆಬ್ ಬರುತ್ತು. ಅದನ್ನು ಕ್ಲಿಕ್ ಮಾಡಬೇಕು ನಾವು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆನ್ಸರ್ ಕೀ ಚಾಲೆಂಜ್ ಫಾರ್ ಯುಜಿಸಿ ನೆಟ್ ಡಿಸೆಂಬರ್ 2005 ಈಸ್ ಲೈವ್ ಅಂತಿದೆ. ಎಸ್, ಇಲ್ಲಿ ಕ್ಲಿಕ್ ಮಾಡಬೇಕು. ನಮಗೆ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ನಮಗೆ ಗೊತ್ತಿರಬೇಕು. ಇಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಅನ್ನು ನಾನು ಈಗಾಗಲೇ ಸೇವ್ ಮಾಡಿರೋದ್ರಿಂದ ಇಲ್ಲಿ ಬಂದಿದೆ. ನೀವು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಅನ್ನು ಹಾಕಿದ ನಂತರ ಕ್ಯಾಪ್ಚರ್ ಅಂತ ಬಂದಿರುತ್ತೆ ಅಲ್ಲಿ ಕೆಳಗಡೆ, ಆ ಕ್ಯಾಪ್ಚರ್ ಅನ್ನ ಹಾಕಬೇಕು. ಎಸ್, ಇದು 898A5N ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ನಮ್ಮ ಇಂಡಿವಿಜುವಲ್ ಏನಾಗುತ್ತೆ ಅಂದ್ರೆ ಮಾಹಿತಿ ಬರುತ್ತೆ, ಇಂಡಿವಿಜುವಲ್ ಮಾಹಿತಿ ಬರುತ್ತೆ. ಈ ರೀತಿ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಅಂತ ಬರುತ್ತೆ. ಆಮೇಲೆ ಕ್ವಶನ್ ಪೇಪರ್ ವ್ಯೂ ಅಂತ ಬರುತ್ತೆ. ಅಂದ್ರೆ ಕ್ವಶನ್ ಪೇಪರ್ ಅನ್ನ ನಾವು ಡೌನ್ಲೋಡ್ ಮಾಡಬಹುದು. ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿದ ನಂತರ ನಾವು ಕೀ ಆನ್ಸರ್ ಇಲ್ಲಿ ಕೆಳಗಡೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕೀ ಆನ್ಸರ್ ಅನ್ನು ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ಕೀ ಆನ್ಸರ್ ಬರುತ್ತೆ. ಅದರ ಜೊತೆಗೆ ಕೀ ಆನ್ಸರ್ ಈ ರೀತಿ ಬರುತ್ತೆ. ಅಂದ್ರೆ ಈ ಕ್ವಶನ್ ಪೇಪರ್ ಕ್ವಶನ್ ಐ ಡಿ ಮೇಲೆನೆ ನಾವು ನಮ್ಮ ಉತ್ತರವನ್ನ ಗೊತ್ತು ಮಾಡ್ಕೋಬೇಕು. ಅಂದ್ರೆ 373 ಇದೆ. 373 ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿದೆ ಅಂತ ನೋಡ್ಬೋದು ನಾವು. ಆ ರೀತಿ ಕ್ರಮವಾಗಿ ಆದರೂ ನೋಡ್ಬೋದು. ಈಗ 373 ಎಲ್ಲಿದೆ ಅಂದ್ರೆ ಎರಡನೇ ಪ್ರಶ್ನೆ 373 ಇದೆ. 373ಕ್ಕೆ ನಾನು ಯಾವ್ದು ಉತ್ತರ ಹಾಕಿದ್ದೀನಿ? 3ನೇದು ಹಾಕಿದ್ದೀನಿ. ಬಟ್ ಅವ್ರು ಕೊಟ್ಟಿರುವಂತದ್ದು ಎಷ್ಟಿದೆ? 2 ಇದೆ. ಅಂದ್ರೆ ನಾನು ಹಾಕಿರುವಂತದ್ದು ತಪ್ಪು ಅಂತೇಳಿ. ಎಸ್, ನೆಕ್ಸ್ಟ್ ಇಲ್ಲಿ 1ನೇ ಕ್ವಶನ್ ನೋಡೋಣ. 1ನೇ ಕ್ವಶನ್ ಏನಿದೆ? ಕ್ವಶನ್ ಐ ಡಿ ಇದೆ. ಅಂದ್ರೆ ಕ್ವಶನ್ ಐ ಡಿ ಮೇಲೆನೆ ನಾವು ನಮ್ಮ ಉತ್ತರವನ್ನ ಚೆಕ್ ಮಾಡ್ಕೊಳ್ಬೇಕು, ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ವಶನ್ ಐ ಡಿ ಏನಿದೆ? ಕೊನೆಗೆ 374 ಇದೆ. 374 ಇಲ್ಲಿ ಮೊದಲು ಇರಲ್ಲ, ಎಲ್ಲೆಲ್ಲೋ ಇರುತ್ತೆ. ಅದ್ರ ಕ್ರಮವಾಗಿ ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಐ ಡಿ ಏನಿರುತ್ತೆ? ಹಿಂದೆ ಮುಂದೆ ಇರುತ್ತೆ. ಇಲ್ಲಿ ಎಸ್, ಮೊದಲೇ ಪ್ರಶ್ನೆದ ಐ ಡಿ ಏನಿತ್ತು? 374 ಇತ್ತು. 374 ಎಲ್ಲಿದೆ? ಎರಡನೇದಿದೆ. 374 2 ಅಂತಿದೆ. 374ಕ್ಕೆ ನಾನೇನ್ ಹಾಕಿದ್ದೀನಿ ಅನ್ನೋದು ನೋಡ್ಬೇಕು. 374ಕ್ಕೆ ನಾನು 2 ಹಾಕಿದ್ದೀನಿ. ಅವ್ರು ಕೊಟ್ಟಿರುವಂತ ಕೀ ಆನ್ಸರ್ ಕೂಡ 2. ಆಗ ನಮಗೆ ಇಲ್ಲಿ ಒಂದು ಸರಿ ಆಯ್ತು ಅಂತೇಳಿ ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮುಂದೆ ಯಾವುದೇ ಒಂದು ಮತ್ತೊಂದು ಕ್ವಶನ್ ನೋಡೋದಾದ್ರೆ 6ನೇ ಪ್ರಶ್ನೆ ಇದೆ. 6ನೇ ಪ್ರಶ್ನೆದ ಕ್ವಶನ್ ನಂಬರ್ ಐ ಡಿ ಏನಿದೆ? ಕೊನೆಯ ಸಂಖ್ಯೆ 417 ಇದೆ. ಇಲ್ಲಿ 417 ಎಲ್ಲಿದೆ ಕ್ವಶನ್ ಐ ಡಿ ಅಂತ ನೋಡ್ಕೋಬೇಕು. ಎಸ್, 417. ಎಸ್, 417 ಇಲ್ಲಿದೆ. 3ನೇ ಆಪ್ಷನ್ ಸರಿ ಅಂತೇಳಿ ಕೊಟ್ಟಿದ್ದಾರೆ ಇವರು. 3ನೇ ಆಪ್ಷನ್ 417ಕ್ಕೆ ನಾನೇನ್ ಹಾಕಿದ್ದೀನಿ? 3 ಹಾಕಿದ್ದೀನಿ. ಅಂದ್ರೆ ಸರಿ ಅಂತೇಳಿ. ಈ ರೀತಿ ನಾವು ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ಕೆಸೆಟ್ಗಿಂತ ವಿಭಿನ್ನ ಅನಿಸಿದ್ರು ಸಹ ನಾವು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಬಿಟ್ಟಂತ ಸಂದರ್ಭದಲ್ಲಿ ಯಾಕೆ ನೋಡ್ಬೇಕಂತಂದ್ರೆ, ಮುಂದಿನ ಪರೀಕ್ಷೆಗೆ ಇಂಥ ಪ್ರಶ್ನೆಗಳು ಬಂದಾಗ ಅದನ್ನ ನೆನಪಿಗೆ ಬರೋದಕ್ಕೆ ನಾವು ಉತ್ತರವನ್ನ ನೋಡ್ಲೇಬೇಕು. ಹಾಗಾಗಿ ಕೀ ಉತ್ತರ ನೋಡೋದ್ರಿಂದ ಒಂದಿಷ್ಟು ಮುಂದಿನ ಪರೀಕ್ಷೆಗಳಿಗೆ ಖಂಡಿತ ನಮಗೆ ಹೆಲ್ಪ್ ಆಗ್ತವೆ. ಅದ್ರ ಜೊತೆಗೆ ಈ ಕೊಟ್ಟಿರುವಂತ ಕೀ ಉತ್ತರದಲ್ಲಿ ಕೂಡ ತಪ್ಪಿದ್ದಾಗ ನಮಗೆ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ಉದಾಹರಣೆಗೆ 408 4ನೇ ಆಪ್ಷನ್ ಕೊಟ್ಟಿದ್ದಾರೆ ಅವರು. ನಮ್ದು 1 ಅಂತೇಳಿ ಒಂದಿಷ್ಟು ಮೂಲಗಳಿತ್ತಂತಂದ್ರೆ ಇಲ್ಲಿ ನಾವು 1 ಅಂತ ಟಿಕ್ ಮಾಡಿ ಸೇವ್ ಮಾಡಿದ್ವಿ ಅಂದ್ರೆ ಚಾಲೆಂಜ್ ಕೂಡ ಮಾಡ್ಬೋದು ನಾವು. ಅಂದ್ರೆ ನಾವು ಅವರು ಬಿಟ್ಟಿರುವಂತ ಪ್ರಶ್ನೆಗೆ ಪ್ರಶ್ನೆಗೆ ಕೊಟ್ಟಿರುವಂತ ಉತ್ತರಕ್ಕೆ ನಾವು ಚಾಲೆಂಜ್ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲೇ ಕೂಡ ಅವಕಾಶ ಇರುತ್ತೋ. ಎಷ್ಟು ಪ್ರಶ್ನೆಗಾದ್ರೂ ನಾವು ಚಾಲೆಂಜ್ ಮಾಡಬಹುದು. ಇಲ್ಲಿ ಸೇವ್ ಯುವರ್ ಕ್ಲೈಮ್ಸ್ ಅಂತಿದೆ, ಅದನ್ನ ಸೇವ್ ಮಾಡಿದ್ರೆ ನಾವು ಚಾಲೆಂಜ್ ಮಾಡಿದಂಗ. ಚಾಲೆಂಜ್ ಅಂತಂದ್ರೆ ಅವರು ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರ ಸರಿ ಇಲ್ದಿದ್ದಾಗ ನಾವು ಚಾಲೆಂಜ್ ಮಾಡಬಹುದು. ಓಕೆ, ಮಾಹಿತಿ ಗೊತ್ತಾಯ್ತು ಅನ್ಕೊಂಡಿದ್ದೀನಿ.